ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತೇನಪ್ಪ ಅಂದರೆ ನಾವೊಂದು ಸೆಲ್ಫಿ ಸ್ಟಿಕ್ನ ಬುಕ್ ಮಾಡಿದ್ದೆ. ಸೊ ಅದು ಬಂದಿದೆ, ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಸೊ ಇದು ಬಂದುಬಿಟ್ಟಿದೆ ಇನ್ಫಿನಿಟಿ ಡಿಜಿಟಲ್ ಸೆಲ್ಫಿ ಸ್ಟಿಕ್ ಅಂದ್ಬಿಟ್ಟಿದೆ. ಸೊ ಇದು ಅಮೌಂಟು ಪ್ರೈಸ್ ಏನಿದೆ ನೋಡ್ತಾ ಹೋಗೋಣ. ತುಂಬ ಕಡಿಮೆ ಬಜೆಟ್ ಇದೆ, ಲೋ ಬಜೆಟ್ ಇದೆ. ಪರ್ಚೇಸ್ ಮಾಡಿದ್ದೀನಿ ನಾನು. ಏನಕ್ಕೋಸ್ಕರಪ್ಪ ಅಂದರೆ ರೀಲ್ಸ್ ಮಾಡೋದಕ್ಕೆ, ದೆನ್ ಮಾಮೂಲಿ ಶಾರ್ಟ್ಸ್ ಮಾಡೋದಕ್ಕೆ, ವೋಲ್ಗರ್ಸ್ ಇವಕ್ಕೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ವೋಲ್ಗ ಮಾಡೋರಿಗೆ ಏನಂದರೆ ಬ್ಲಾಗ್ ಮಾಡೋರಿಗೆ, ದೆನ್ ರೀಲ್ಸ್ ಮಾಡೋರಿಗೆಲ್ಲ ಒಂದೇ ಹ್ಯಾಂಡಲ್ಲಿ ಮೂಮೆಂಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಾವು ಒಬ್ಬರೇ. ಸೊ ಬನ್ನಿ ಅದನ್ನು ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ದೆನ್ ಪ್ರೈಸ್ ಏನಿರುತ್ತೆ ಏನು ಅಂತ ನೋಡ್ತಾ ಹೋಗೋಣ. ನಾನು ತುಂಬ ಲೋ ಬಜೆಟಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ಅದನ್ನು ಓಪನ್ ಮಾಡೋಣ. ಅನ್ಬಾಕ್ಸ್ ಮಾಡಿ ಹೆಂಗಿದೆ ಏನು ಅಂತ ಪ್ರಾಡಕ್ಟ್ ನೋಡೋಣ. ಸೊ ಆಫ್ಟರ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಸೆಲ್ಫಿ ಸ್ಟಿಕ್ R1S ಅಂತಿದೆ ನೇಮು. ಸೊ ಜನರಲ್ ಆಗಿ ನೋಡಿರ್ತೀರ. ಸೊ ಬಜೆಟ್ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟಿದೆ ನಮಗೆ ಫ್ಲಿಪ್ಕಾರ್ಟಲ್ಲಿ ಒಂದು ರೈಟ್ ಸಿಗುತ್ತೆ, ಮೀಶೋದಲ್ಲಿ ಬೇರೆ ರೈಟ್ ಇರುತ್ತೆ. ಸೊ ಏನಂದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟು, ಮೀಶೋ, ಮಿಂತ್ರ ಇವೆಲ್ಲನೂ ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸಲ. ಏನಕ್ಕೆ ಅಂದರೆ ಇಲ್ಲಿರೋ ಬಜೆಟ್ ಅಲ್ಲಿರಲ್ಲ, ಅಲ್ಲಿರೋ ಬಜೆಟ್ ಇಲ್ಲಿರಲ್ಲ, ಒಂದು ಸ್ವಲ್ಪ ವೇರಿಯೇಷನ್ ಕಡಿಮೆ ಇರುತ್ತೆ. ಇದು ಸೇಮ್ ಪ್ರಾಡಕ್ಟೇನೆ. ಇದು ಏನಿದೆ ಇನ್ಫಿನಿಟಿ ಡಿಜಿಟಲ್ ಸೆಲ್ಫಿ ಸ್ಟಿಕ್ ಅಂತಿದೆ. ದೆನ್ ಇದ್ರ ಪ್ರಾಡಕ್ಟ್ ರೈಟ್ ಬಂದ್ಬಿಟ್ಟು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ 255-60 ಇದೆ. ದೆನ್ ಮತ್ತೆ ನಾನು ಮೀಶೋದಲ್ಲಿ ಬಂದು ಚೆಕ್ ಮಾಡಿದೆ, ಓನ್ಲಿ 200 ಇದೆ. 200ಗೂ ಒಂದು 2 ರೂಪೀಸ್ ಕಮ್ಮಿ ಇತ್ತು. ಸೊ ಪ್ರಾಡಕ್ಟ್ ಸೇಮೇ ಇತ್ತು, ಪಿಕ್ಚರ್ ಸೇಮೇ ಇತ್ತು. ಅದನ್ನು ನಾನೇನು ಮಾಡಿದೆ, ಅದಕ್ಕೆ ಮೀಶೋದಲ್ಲೇ ಪರ್ಚೇಸ್ ಮಾಡಿಕೊಟ್ಟೆ. ಸೊ ಮೀಶೋದಲ್ಲಿ ನನಗೆ ಅಷ್ಟೊಂದು ಹೋಪ್ ಇರಲಿಲ್ಲ, ಯಾಕೆಂದರೆ ನಾನು ಯಾವಾಗಲೂ ಆಲ್ಮೋಸ್ಟು ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡೋದು. ಅದರಲ್ಲಿ ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಮೆಟೀರಿಯಲ್ ಕ್ಲೀನಾಗಿ ನಮಗೆ ಸಿಕ್ತಿತ್ತು ಹ್ಯಾಂಡಿಗೆ. ಹಂಗಾಗಿ ನಾನು ಅದರಲ್ಲೇ ಪರ್ಚೇಸ್ ಮಾಡ್ತಿದ್ದೆ. ನೋಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಮೀಶೋದಲ್ಲಿ ಮಾಡಿದ್ದೀನಿ. ಸೊ ನೋಡೋಣ ಹೆಂಗಿದೆ ಪ್ರಾಡಕ್ಟ್ ಏನು ಅಂತ. ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಸೊ ಫೈನಲಿ ಸೆಲ್ಫಿ ಸ್ಟಿಕ್ ಬಂದಾಗಿದೆ. ಇದರಲ್ಲಿ ನಾವೇನು ಮಾಡೋಂಗಿಲ್ಲ, ಆಲ್ರೆಡಿ ಅವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಂದೆರಡು ಮೂಮೆಂಟಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು LED ಇದೆ. ಸೊ ಇವಾಗ ಏನು ನೋಡ್ತಿದ್ದೀವಿ, ಈ LED ಇದು ಬ್ಲಾಗ್ ಮಾಡೋ ಟೈಮಲ್ಲಿ, ರೀಲ್ಸ್ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತೆ. ಮೇ ಬಿ ಇದು 128 mAh ಇದೆ, ಹಂಗಾಗಿ ಜಾಸ್ತಿ ಬರೋದಿಲ್ಲ ಅನ್ಕೊಳ್ತೀನಿ ಇದನ್ನು. ಸೊ ಇನ್ನೊಂದು ಮೊಬೈಲ್ ಫಿಕ್ಸ್ ಮಾಡ್ಕೊಳ್ಳೋದು ಹಿಂಗೆ ಒಂದು ಸ್ವಲ್ಪ ಓಪನ್ ಮಾಡಿ, ದೆನ್ ಇದರಲ್ಲಿ ಏನಂದರೆ ಲಾಕ್ ಮಾಡೋದು ಜನರಲಾಗಿ ಗೊತ್ತಿರುತ್ತೆ. ಆ ಕಡೆ ಈ ಕಡೆ ಏನು ಕೊಟ್ಟಿರ್ತಾರೆ, ಸೆಂಟ್ರಲ್ ಮೊಬೈಲ್ ಹಾಕೊಂಡು ಲಾಕ್ ಮಾಡ್ಕೊಳ್ತೀವಿ. ಇದು ಕಡಿಮೆ ಇರೋದ್ರಿಂದ 120 mAh ಇರೋದ್ರಿಂದ ಒಂದು ಮಿನಿಮಮ್ ಅಂದ್ರೆ 5-10 ಮಿನಿಟ್ಸ್ವರೆಗೂ ನಾವು ಯೂಸ್ ಮಾಡ್ಕೊಳ್ಬೋದು ಅಷ್ಟೇ. ಜಾಸ್ತಿ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ಬೇಗ ಚಾರ್ಜ್ ಖಾಲಿ ಆಗಿಬಿಡುತ್ತೆ. ಅಂದರೆ ಇದು ಕಡಿಮೆ ಬ್ಯಾಟ್ರಿ ಇರೋದ್ರಿಂದ ಲಾಂಗ್ ಬರೋದಿಲ್ಲ. ನಮಗೇನಿರೋ ಒಂದು 5-10 ಮಿನಿಟ್ಸಲ್ಲೇ ಬ್ಯಾಟ್ರಿ ಡೌನ್ ಆಗುತ್ತೆ, ಡ್ರಾಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಚೆಕ್ ಮಾಡಿಬಿಡೋಣ. ಸೊ ಆನ್ ಮಾಡ್ಕೊಂಡಿರೋಣ ಹಂಗೇನೆ. ಸೊ ಇದರಲ್ಲಿ ಏನಂದರೆ ಬೇಡ, ನಾವು ಚೆಕ್ ಮಾಡೋಣ. ನಾನು ಚೆಕ್ ಮಾಡಿಬಿಟ್ಟದ್ದು ಹೇಳ್ತೀನಿ ಎಷ್ಟು ಮಿನಿಟ್ಸ್ ಬಂತು ಅಂತ. ಇವೆಲ್ಲ ಅವರ್ಸ್ ಎಲ್ಲ ಬರೋದಿಲ್ಲ. ಮತ್ತು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದು ಬಂದುಬಿಟ್ಟಿದೆ ಬ್ಲೂಟೂತ್ ಕಂಟ್ರೋಲಿಂಗ್ ಬಟನು. ಸೊ ಇದೇನಿದೆ ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಂಡು ಈ ಥರ ಮ್ಯಾನ್ಯುವಲಿನೂ ಕಂಟ್ರೋಲ್ ಮಾಡ್ಕೊಳ್ಬೋದು. ಸೊ ಈ ಬಟನ್ ಏನಿದೆ ಇದನ್ನು ಬ್ಲೂಟೂತ್ ಫೋನು ಕನೆಕ್ಟ್ ಮಾಡ್ಕೊಂಡು ಮ್ಯಾನ್ಯುವಲಿನೂ ಆಪ್ರೇಷನ್ ಮಾಡ್ಬೋದು, ಆನ್ ಆಫ್ ಮಾಡ್ಕೊಳ್ಬೋದು. ಸೊ ಜೊತೆಗೆ ಇದು ಎಷ್ಟು ಸ್ಟೆಪ್ ಒಪ್ಪಾಗುತ್ತೆ ನೋಡೋಣ. ಒಂದು 2 3 4 5 5 ಸ್ಟೆಪ್ ಇದೆ ಗುರುವೆ. ಜಾಸ್ತಿ ಏನಿಲ್ಲ. ಫೀಟಲ್ಲಿ ಹೇಳಿದ್ರೆ 2 ಫೀಟ್ ಬರುತ್ತೆ. ಅಂದರೆ ಈ ಕುಕ್ಕಿಂಗ್ ಬ್ಲಾಗ್ ಮಾಡೋರಿಗೆ, ರೀಲ್ಸ್ ಮಾಡೋರಿಗೆ, ಮತ್ತು ಒಂದು ಮೂಮೆಂಟಲ್ಲಿ 360 ರೊಟೇಷನ್ ಮಾಡೋರಿಗೆ ತುಂಬ ಈಸಿಯಾಗಿದೆ ಇದು. ಸೊ ಜೊತೆಗೆ ಸ್ಟ್ಯಾಂಡ್ ಒಂದು ಇದೆ. ಹಿಂಗೆ ಓಪನಿಂಗ್ ಹಾಕೊಳ್ಳೋದು. ಇಷ್ಟ ಗುರು, ಏನಿದೆ ಇದನ್ನು ಓಪನ್ ಮಾಡಿ ಇಷ್ಟು ನಿಲ್ಸ್ಕೊಂಡು ಮೌಂಟಿಂಗಲ್ಲಿ ವಿಡಿಯೋ ಮಾಡ್ಬೋದು. ಚೆನ್ನಾಗಿದೆ, ಬ್ಲಾಗ್ ಮಾಡೋರಿಗೆ, ರೀಲ್ಸ್ ಮಾಡೋರಿಗೆಲ್ಲ ಮಸ್ತು. ಸೊ ಇಷ್ಟೇ.
ಇದು ಇಷ್ಟೇನೆ ಇದು ಇದು ಹಿಂಗೆ ಇಷ್ಟೇ. ಇದನ್ನ ಇಲ್ಲಾರ ಪ್ರೆಸ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸೇಕ್ ಆಗುತ್ತೆ ಅಂದ್ಬಿಟ್ಟು ರಿಮೂವ್ ಮಾಡ್ಕೊಂಡು ಕೈಲೇನೆ ಆಪರೇಷನ್ ಮಾಡ್ಬೋದು ಇದನ್ನ. ಇದಕ್ಕೆ ಒಂದು ಮಿನಿ ಸೆಲ್ ಹಾಕಿರ್ತಾನೆ, ಜೊತೆಗೆ ಜಾಸ್ತಿ ಏನು ಇರೋದಿಲ್ಲ ಅಷ್ಟೊಂದು ಬಿಟ್ರೆ. ಬಾಗೂರು ಇದನ್ನ ಲಾಕ್ ಮಾಡೋಣ, ಏನೇನು ಕೊಟ್ಟಿದ್ದಾನೆ ಇದಕ್ಕೆ ನೋಡೋಣ. ಸೊ ಆಯಿತು, ಇದು ಬಂದ್ಬಿಟ್ಟದೆ 3 4 5 ಸ್ಟೆಪ್ವರೆಗೂ ಅಪ್ ಮಾಡ್ಕೊಳ್ಬೋದು ಈ ಥರ. ಸೊ ಬ್ಲಾಗ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಕಡಿಮೆ ಬಜೆಟಲ್ಲಿ ಏನು ತೊಂದರೆ ಇಲ್ಲ. ನಾನು ಕೊಟ್ಟಿರೋ ಅಮೌಂಟ್ ನೋಡ್ತಾ ಹೋಗೋಣ. ಸೊ ಇದರಲ್ಲೊಂದು ಟೈಟ್ನೆಸ್ ಕೊಟ್ಟಿದ್ದಾನೆ, 360 ರೊಟೇಷನ್ ಮಾಡ್ಬೇಕಾದ್ರೆ ಅತ್ತಾಗಿತ್ತಾಗೆ ತಿರುಗಬಾರ್ದು ಅದು ಅಂದ್ಬಿಟ್ಟಿದ್ದೆ. ಮತ್ತು ಇದು ಫೋಲ್ಡಿಂಗ್ ಚೆನ್ನಾಗಿದೆ ಗುರು, ಆರಾಮಾಗಿ ಬ್ಯಾಗಲ್ಲಿ ಹಾಕೊಂಡು ಇಲ್ಲ ಪಾಕೆಟಲ್ಲಿ ಹಾಕೊಂಡು ಹೊಂಟು ಬಿಡ್ಬೋದು. ಎಲ್ಲರೂ ಇವಾಗ ರೀಲ್ಸ್ ಮಾಡೋಕ್ಕೆ ಹೋಗ್ಬೇಕು ಅಂದರೆ ತುಂಬ ಈಸಿ ಇದೆ. ಒಬ್ಬರೇ ಮಾಡ್ಬೇಕಾದ್ರೆ ರೀಲ್ಸ್ ವಿಡಿಯೋಗಳನ್ನ ಇಲ್ಲಾಂದ್ರೆ ಬ್ಲಾಗ್ನ ತುಂಬ ರಿಸ್ಕ್ ಆಗೋದು. ಫೋನ್ ಹಿಂಗೆ ಕೈಲಿ ಹಿಡ್ಕೊಂಡು ಮೂವ್ಮೆಂಟ್ ಮಾಡಬೇಕು ಅಂದರೆ ದೆನ್ ಇದರಲ್ಲಿ ಆರಾಮಾಗಿ 360 ರೊಟೇಷನ್ ಮಾಡ್ಬೋದು. ನಾನು ಅದೇ ಉದ್ದೇಶಕ್ಕೋಸ್ಕರ ತಗೊಂಡಿದ್ದು. ಈಗ ನಾನು ಮೋಟೋ ಬ್ಲಾಗು ಕೆಲವು ವಿಡಿಯೋ ಎಲ್ಲ ಕೊಡಬೇಕಾದ್ರೆ ನನಗೆ ತುಂಬ ರಿಸ್ಕ್ ಅನ್ನಿಸ್ತಿತ್ತು. ಸೊ ಕಡಿಮೆ ಬಜೆಟಲ್ಲಿ ಫಸ್ಟು ಟ್ರಯಲ್ ಚೆಕ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಒಂದು ರೇಂಜ್ಗೆ ಕ್ವಾಲಿಟಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ದಿನ ಬಂತು ನೋಡೋಣ, ಬೇಗ ಹೋದರೆ ಹೇಳ್ಬಿಡ್ತೀನಿ ತಗೋಬೇಡಿ ಅಂತ. ಲಾಂಗ್ ಟೈಮ್ ಬಂತು, ಲಾಂಗ್ ಲೈಫ್ ಇತ್ತು ಅಂದರೆ ನಾನು ಮಧ್ಯೆ ಒಂದು ವೀಡಿಯೋ ಕೊಟ್ಟು ಯಾವಾಗಲಾದ್ರೂ ಸಮ್ ಟೈಮು ಇನ್ಫಾರ್ಮ್ ಮಾಡ್ತೀನಿ ತಗೋಬಿಡಿ ಚೆನ್ನಾಗಿದೆ ಅಂತ. ಏನಂದರೆ ತುಂಬ ಕಡಿಮೆ ಬಜೆಟ್ ಇದೆ, ಏನು ಅಷ್ಟೊಂದೇನು ರಿಸ್ಕ್ ಇಲ್ಲ. ಇದಕ್ಕೆ ಚಾರ್ಜರು, ಇಲ್ಲಿ ಚಾರ್ಜರ್ ಬೇರೆ ಕೊಟ್ಟಿದ್ದಾನೆ ಇಲ್ಲಿ. ಸೊ ಹಂಗಾದ್ರೆ ಚಾರ್ಜರ್ ಇರಬೇಕಿದ್ರದ್ದು ಇಲ್ಲಿದೆಪ್ಪ. ಒಂದು ವೈಟ್ ಚಾರ್ಜರ್ ಬೇರೆ ಕೊಟ್ಟಿದ್ದಾನೆ, ಓಲ್ಡ್ ಟೈಪು ಇದು ಪಿನ್ ಬರುತ್ತಲ್ಲ ಆ ಥರದ್ದು. ಸೊ ಜೊತೆಗೆ ಒಂದು ಮಿನಿ ಬುಕ್ ಕೊಟ್ಟಿದ್ದಾನೆ. ಸೊ ಈ ಮಿನಿ ಬುಕ್ಕಲ್ಲಿ ಏನಿರುತ್ತೆ ಅಂದರೆ ಸೆಲ್ಫಿ ಸ್ಟಿಕ್ಕು ಯೂಸರ್ ಮ್ಯಾನ್ಯುವಲಿ, ಅಂದರೆ ಮ್ಯಾನ್ಯುವಲಿ ಯಾವ ಥರ ಯೂಸ್ ಮಾಡೋದು, ಅಡ್ಜಸ್ಟೇಬಲ್ ಮಾಡೋದು, ಸೆಟ್ಟಿಂಗ್ ಮಾಡೋದು ಅಷ್ಟೇ ಇದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದ್ರ ಜೊತೆಗೆ ಎಲ್ಲ ಚೈನೀಸ್ ವರ್ಡು ತುಂಬಿಕ್ಕಿದ್ದಾನೆ. ಸೊ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇದು ಚೈನೀಸ್ ಮಾಡಲ್ ಅಂತ. ಸೊ ಚೈನೀಸ್ ಅವರು ಕಂಡುಹಿಡಿದೇ ಇರೋದು ಏನೂ ಇಲ್ಲ, ಕರೋನಾ ಜೊತೆಗೆ ಎಲ್ಲನೂ ಕಂಡುಹಿಡಿದಿದ್ದಾರೆ. ಸೊ ಚೈನಾ ಪೀಸ್ ಈ ರೇಂಜ್ಗೆ ಅಪ್ಡೇಟಲ್ಲೆಲ್ಲ ತಲೆಯೆಲ್ಲ ಓಡಿಸ್ತಾರೆ ಅಂದರೆ ಅವು ಚೈನಾ ಮಾಡಲುಗಳೇ ಆಗಿರ್ತಾರೆ. ಸೊ ಆದರೆ ಏನಂದರೆ ತುಂಬ ಯೂಸ್ಫುಲ್ ಆಗಿದೆ ನಮ್ಗಳಿಗೆ ಪ್ರೆಸೆಂಟಲ್ಲಿ. ಸೊ ಫೈನಲಿ ಬುಕ್ ಮಾಡಿದೆ, 4-5 ಡೇಸ್ ಬಿಟ್ಕೊಂಡು ಬಂತು ಅದರಲ್ಲಿ ಮೀಸೋದಲ್ಲಿ. ಸೊ ನಾನು ಇದನ್ನು ಫಸ್ಟ್ ಅಮೌಂಟ್ ಏನು ನೋಡಿದೆ, ಆಲ್ಮೋಸ್ಟ್ ನಾನು ಯಾವಾಗ್ಲೂ ಫ್ಲಿಪ್ಕಾರ್ಟಲ್ಲೇ ಚೆಕ್ ಮಾಡೋದು. ಸೊ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ದಕ್ಕೆ ಏನು ಬಂತಪ್ಪ ಅಂದರೆ 54 ರೂಪೀಸ್ ಇತ್ತು, 254 ರೂಪೀಸ್ ಇತ್ತು. ಸೊ ನಾನು ಹಂಗೇನೆ ಮೀಸೋದಲ್ಲಿ ನೋಡ್ತಾ ಇರಲಿಲ್ಲ, ಮೀಸೋದಲ್ಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಮೀಸೋದಲ್ಲಿ ಒಂದು ಟೈಮ್ ಚೆಕ್ ಮಾಡಿದೆ. ಸೇಮ್ ಪ್ರಾಡಕ್ಟ್ ಏನೇ ಅದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನು ಚೆಕ್ ಮಾಡಿದ್ದೆ ಸೇಮ್ ಪ್ರಾಡಕ್ಟೇನೆ, ತುಂಬ ಕಡಿಮೆ ಇತ್ತು. ಅದರಲ್ಲಿ ಬಂದ್ಬಿಟ್ಟು 198 ಇತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ನೋಡೋಣ ಟ್ರೈ ಮಾಡೋಣ ಒಂದು ಸಲ, ಏನು ಅಮೌಂಟ್ ಜಾಸ್ತಿ ಇಲ್ವಲ್ಲ, ಹೋದ್ರು ಅಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಸಲ ಪರ್ಚೇಸ್ ಮಾಡೋಣ ಓಪಿಕ್ಕಿ ಅಂದ್ಬಿಟ್ಟದೆ ಪರ್ಚೇಸ್ ಮಾಡಿದೆ ನಾನು. ದೆನ್ ಫೈನಲಿ ಬಂದಿದೆ ಪ್ರಾಡಕ್ಟ್ ಸೇಮ್ ಅಲ್ಲಿ ಏನು ತೋರಿಸಿರೋ ಫ್ಲಿಪ್ಕಾರ್ಟಲ್ಲಿ ಅದೇ ಪ್ರಾಡಕ್ಟೇ ಇಲ್ಲಿ. ಸೊ ಅಲ್ಲಿ ಇಲ್ಲಿ ವೇರಿಯೇಷನು ಯಾವಾಗ್ಲೂ ಒಂದು 50-100 ರೂಪೀಸ್ ಇರುತ್ತೆ. ಇನ್ನು ಕೆಲವು ಜಾಸ್ತಿ ಅಮೌಂಟು ಮೆಟೀರಿಯಲ್ ತಗೊಳ್ತಾ ಅಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ತಗೊಳ್ಬೇಕಾದ್ರೆ ಪ್ಯಾಕಿಂಗ್ ನೋಡಿ ತಗೊಳ್ಳಿ, ಯಾಕೆ ಅಂದರೆ ಹೇಳೋಕ್ಕಾಗಲ್ಲ ಹಿಂಗೆ ಪ್ಯಾಕ್ ಮಾಡಿರ್ತಾರೆ ಏನು ಅಂದರೆ. ಓಪನ್ ಪ್ಯಾಕಿಂಗ್ ತಗೊಂಡ್ರೆ ಇನ್ನೂ ಬೆಟರ್ ಇರುತ್ತೆ. ಸೊ ನಾವು ಪ್ರಾಡಕ್ಟ್ ತಗೊಂಡೋಗಿ ಆಮೇಲೆ ಮಿಸ್ ಮಾಡಿದ್ರು, ಏನೋ ಬೇರೆ ಕೊಟ್ಟಿದ್ರು, ಸೆಲ್ಫಿ ಸ್ಟಿಕ್ ಕೊಡೋದ್ರ ಬದಲು ಕಡ್ಡಿ ಕೊಟ್ಟಿದ್ರು ಅಂದರೆ ಏನು ಮಾಡೋದಕ್ಕಾಗಲ್ಲ ನಾವು. ಸೊ ಅದರಲ್ಲಿ ಏನಾದರೂ ರೀಪ್ಲೇಸ್ಮೆಂಟ್ ಇದೆ. ಇದರಲ್ಲಿ ಇನ್ನೊಂದೇನು ಗೊತ್ತಾ, ಫ್ಲಿಪ್ಕಾರ್ಟಲ್ಲಿ ಬಂತು ಅಂದರೆ ನಮಗೆ ರೀಫಂಡು ಇರುತ್ತೆ, ರೀಪ್ಲೇಸ್ಮೆಂಟು ಇರುತ್ತೆ. ದೆನ್ ಈ ಚಾಯ್ಸ್ ಚೆನ್ನಾಗಿದೆ ಇದರಲ್ಲಿ, ಏನೋ ರೀಫಂಡ್ ಜೊತೆಗೆ ಬರೋದು, ನಮ್ಗೆ ಬೇಕಾಗಿಲ್ಲ ಇದು ಪ್ರಾಡಕ್ಟ್ ಅಂದರೆ ರೀಫಂಡಿಂಗ್ ಮಾಡ್ಕೋಬೋದು. ಸೊ ಮೀಶೋದಲ್ಲಿ ಏನು ಅಂದರೆ ರೀಫಂಡಿಂಗ್ ಇಲ್ಲ, ಬರೀ ರೀಪ್ಲೇಸ್ಮೆಂಟ್ ಮಾತ್ರ ಕೊಟ್ಟಿದ್ದಾರೆ. ಅದೆಷ್ಟೆಲ್ಲ ಮಾಡ್ಕೊಡ್ತಾರೆ ಗೊತ್ತಿಲ್ಲಪ್ಪ. ಯಾಕೆಂದರೆ ಈಗ ಫಸ್ಟ್ ಟೈಮ್ ತಗೊಳ್ತೀವಿ, ನಂಗೆ ಇಷ್ಟ ಆಗಿಲ್ಲ, ಸೆಕೆಂಡ್ ಟೈಮ್ ತಗೊಂಡು ಇಷ್ಟ ಆಗಿಲ್ಲ, ಮತ್ತು ಥರ್ಡ್ ಟೈಮ್ ತಗೊಂಡು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ರೀಪ್ಲೇಸ್ ಮಾಡ್ಕೊಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ ಅದು. ಸೊ ಅದರಲ್ಲಿ ಡೀಟೇಲ್ಸ್ ಎಲ್ಲ ಬಂದುಬಿಟ್ಟಿದೆ. ರೀಪ್ಲೇಸ್ಮೆಂಟ್ ಮಾತ್ರ ಓನ್ಲಿ ಅಂತ ಇದೆ, ರೀಫಂಡಿಂಗ್ ಅಂತ ಇರಲಿಲ್ಲ ಯಾವುದರಲ್ಲಿ ಮೀಶೋದಲ್ಲಿ. ಫ್ಲಿಪ್ಕಾರ್ಟಲ್ಲಿ ರೀಫಂಡಿಂಗ್ ಕೂಡ ಆಗುತ್ತೆ, ಏನಾದ್ರು ತಗೊಂಡಿಲ್ಲ ಅಂದರೆ ವಾಚರು ಗಿಫ್ಟ್ ಕಾರ್ಡ್ ಥರ ನಮ್ಮ ಅಕೌಂಟಿಗೆ ಅಮೌಂಟ್ ಬಂದಿರುತ್ತೆ, ಮತ್ತು ಅದನ್ನು ನಾವು ಬೇರೆ ಪರ್ಚೇಸಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು ರೇಂಜ್ಗೆ ಇದು ಬಂದ್ಬಿಟ್ಟು 198ಗೆ ಜಾಸ್ತಿ ಏನಾಗಿಲ್ಲ. ಸೊ ಇವಾಗ ಸೆಲ್ಫಿ ಸ್ಟಿಕ್ ಅನ್ಬಾಕ್ಸಿಂಗ್ ಎಲ್ಲ ಮಾಡಾಗಿದೆ, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇನ್ಫಿನಿಟಿ ಡಿಜಿಟಲ್ ಸೆಲ್ಫಿ ಸ್ಟಿಕ್. ಸೊ ಮೀಶೋದಲ್ಲಿ ನಾವು ಚೆಕ್ ಮಾಡಿದ್ರೆ 198, 197, ಸಮ್ ಟೈಮು ಎಲ್ಲ 176ಗೂ ಡೌನ್ ಆಗುತ್ತೆ. ಸೊ ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ನೋಡಿದಾಗ 250, 245 ಈ ಥರ ಇರುತ್ತೆ. ಸೊ ಅಲ್ಲಿಗೂ ಇಲ್ಲಿಗೂ ಒಂದು 50 ರೂಪೀಸ್ ವೇರಿಯೇಷನ್ ಇದೆ.
ಸೊ ನೀವು ಯಾರಾದ್ರೂ ಬ್ಲಾಗ್ ಮಾಡ್ತಿರೋರು ನನಗೆ ಸೆಲ್ಫಿ ಸ್ಟಿಕ್ ಬೇಕಿತ್ತು ಅಂದರೆ ಯೂಸ್ಫುಲ್ ಆಗಿದೆ. ಯಾಕೆಂದರೆ ಕೈಲಿ ಹ್ಯಾಂಡಲ್ ಮಾಡಿ ನಾನು ನೋಡಿದ್ದೀನಿ ಎಷ್ಟು ಕಷ್ಟ ರಿಸ್ಕ್ ಆಗುತ್ತೆ ಅಂತ. ಪರ್ಚೇಸ್ ಮಾಡೋದ್ರಿಂದ ಆರಾಮಾಗಿ ಪರ್ಚೇಸ್ ಮಾಡಿ. ನಾನು ಕೆಲವು ಇನ್ನೂ ಮೆಟೀರಿಯಲ್ ತಗೊಂಡಿದ್ದೀನಿ. ಈಗ ಬ್ಲಾಗ್ ಮಾಡೋರಿಗೆ ಏನಂದರೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ಟಾರ್ಟಿಂಗೇನೆ ಬರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಬ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಸ್ವಲ್ಪ ಕ್ಲಿಕ್ಕಾಗಿ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಗಳು ಹಾಕ್ತೀವಿ ನಾವು ಅಂದರೆ ಅದರಲ್ಲಿ ಕ್ಲಿಕ್ಕಾಗಿ ಮಾನಿಟೈಸೇಷನ್ ಈ ಥರ ಆಗಿ ಏನಾರ ಅಮೌಂಟ್ ಬರೋ ಥರ ರೆಡಿ ಆಯಿತು ಅಂದರೆ ಅವಾಗ ಬೇಕಾದ್ರೆ ಪರ್ಚೇಸಿಂಗ್ ಮಾಡ್ಕೊಳ್ಳಿ. ಅದೇ ಅಮೌಂಟಲ್ಲಿ ಬರೋ ಅಮೌಂಟ್ನೇ ಇನ್ವೆಸ್ಟ್ ಮಾಡಿ, ತೊಂದರೆ ಇಲ್ಲ. ಸೊ ಸುಮ್ಮನೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಮಧ್ಯೆ ಸೆಂಟ್ರಲ್ ಸ್ಟಾಪ್ ಮಾಡೋದು ಅಂದರೆ ಅನ್ನೆಸೆಸರಿ ಸುಮ್ಮನೆ ಲಾಸ್ ಮಾಡ್ಕೊಂಡಾಗುತ್ತೆ ಕೈಯಿಂದ ನಾವು ಅಮೌಂಟ್ಗಳನ್ನ. ದೆನ್ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ನೋಡೇ ಪರ್ಚೇಸ್ ಮಾಡಿ. ನಾನು ಚೆನ್ನಾಗಿರೋದು ಕಾಸ್ಟ್ಲಿಲೇ ಒಂದು ಸ್ವಲ್ಪ ಅಂದರೆ ಕ್ವಾಲಿಟಿ ಇರೋದು ತಗೊಳ್ಳೋಣ, ಕ್ವಾಂಟಿಟಿಗಿಂತ ಕ್ವಾಲಿಟಿನೇ ಮೇನ್ ಅಲ್ವಾ. ಸೊ ಹಂಗಾಗಿ ಕ್ವಾಲಿಟಿ ಇರೋದು ತಗೊಳ್ಳೋಣ ಅಂತ ನೋಡಿದೆ. ದೆನ್ ಇವಾಗ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದನ್ನ ಬೇಡಪ್ಪ, ಪ್ರೆಸೆಂಟ್ ಇದೊಂದು ಬೇಸಿಕ್ ಯೂಸ್ ಮಾಡೋಣ, ಒಂದು ಅಮೌಂಟ್ ಗೊತ್ತಾಗುತ್ತೆ ಇದ್ಕೊಂಡು ನೋಡೋಣ ಅಂತಂದು ಇದನ್ನು ಪರ್ಚೇಸ್ ಮಾಡಿಕೊಂಡೆ. ದೆನ್ ಓಕೆ ಒಂದು ರೇಂಜಿಗೆ ಚೆನ್ನಾಗಿದೆ ಕ್ವಾಲಿಟಿಯಾಗೇನೆ. ಸೊ ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಆಮೇಲೆ ಬೇಕಾದ್ರೆ ಚೆನ್ನಾಗಿತ್ತು ಅಂತ ಅಂದರೆ ನಂದು ಒಂದು ಸ್ವಲ್ಪ ಗ್ರೋತ್ ಆಗ್ತಾ ಹೋಯ್ತಿದ್ದಂಗೆ ಚೆನ್ನಾಗಿರೋ ಕ್ವಾಲಿಟಿಲಿ ಪರ್ಚೇಸ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೆಲ್ಫಿ ಸ್ಟಿಕ್ ಬಗ್ಗೆ. ದೆನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾ ಹೋಗಿ. ಸೊ ನಾನು ಕಡಿಮೆ ಬಜೆಟಲ್ಲಿ ಇದು ಇವಾಗ ಪ್ರೆಸೆಂಟಲ್ಲಿ ಬೆಸ್ಟು ಅಂತ ಹೇಳ್ತೀನಿ. ಏನಕ್ಕೋಸ್ಕರ ಅಂದರೆ ಅಮೌಂಟು ಅಷ್ಟು ರಿಸ್ಕಿ ಅನ್ಸೋದಿಲ್ಲ ನಮಗೂ ಪ್ರೆಸೆಂಟಲ್ಲಿ. ಸೊ ಓಕೆ, ಹೆಂಗಿರುತ್ತೆ ಏನು ಅಂತ ವಿಡಿಯೋ ಬ್ಲಾಗ್ ಮಾಡಿಬಿಟ್ಟು ನಾಳೆಯಿಂದ ಮಾಡೋ ವಿಡಿಯೋ ಎಲ್ಲ ಇದರಲ್ಲೇ ಮಾಡ್ತೀನಿ. ಸೊ ಚೆನ್ನಾಗಿತ್ತಾ ಇಲ್ವಾ ಅಂತ ನೋಡ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಮೋಟೋ ಬ್ಲಾಗ್ ಬಗ್ಗೆ, ಟೆಕ್ನಿಕಲಿ ಬಗ್ಗೆ, ಎಲೆಕ್ಟ್ರಿಕಲ್ ಬಗ್ಗೆ ವಿಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ನಾನು ಆ ವಿಡಿಯೋ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್.